ಪ್ರೀತಿಯ ಮಗುವೆ, ಈ ದಿನಗಳಲ್ಲಿ ಮದುವೆಗಾಗಿ ತುಂಬ ದ್ರವ್ಯವನ್ನು, ಹಣವನ್ನು ಹಾಗೂ ಸಂಪನ್ಮೂಲಗಳನ್ನು ಒಗ್ಗೂಡಿಸಿ ಮಾಡುತ್ತಾರೆ. ನೀನು ನಿನ್ನ ಮನೆಯಲ್ಲಿ ಮದುವೆ ನಡೆಯುವ ಹಾಗಿದ್ದರೆ ನಿನ್ನನ್ನು ನೀನೇ ನಿಜವಾಗಿ ಪ್ರಶ್ನಿಸಿಕೋ. ಈ ಆಡಂಬರ, ಇಂತಹ ಪ್ರದರ್ಶನದ ಅವಶ್ಯಕತೆ ಇದೆಯೇ ಅಥವಾ ಇಲ್ಲವೋ ಎಂದು. ಆಮೇಲೆ ಖರ್ಚು ಮಾಡು. ಅಗತ್ಯವಿದ್ದ ಪಕ್ಷದಲ್ಲಿ ಮಾತ್ರ ವೆಚ್ಚ ಮಾಡು. ಆದರೆ ನಿನ್ನ ಇತಿಮಿತಿಗಳಿಗನುಸಾರವಾಗಿ ಇರಲಿ. ಹೇಗೆ ನಾನು ನನ್ನ ಸಚ್ಚರಿತೆಯಲ್ಲಿ ಹೇಳಿದ್ದೇನೋ ಹಾಗೆ ಬೇರೆಯವರ ಬಳಿ ಸಾಲ ಮಾಡಿ ನನ್ನ ದರ್ಶನಕ್ಕಾಗಿ ಶಿರಡಿಗೆ ಬರುವುದು ನನಗೆ ಇಷ್ಟ ಆಗುವುದಿಲ್ಲ. ಹಾಗೆಯೇ ಈ ರೀತಿಯ ಅದ್ಧೂರಿಯಾದ ಮದುವೆ ಸಮಾರಂಭಕ್ಕೆ ನೀನು ಸಾಲದ ಹೊರೆಯನ್ನು ಹೊರಬೇಕಾಗಿಲ್ಲ. ಹಾಗಾಗಿ ನಿನ್ನ ಸಂಪನ್ಮೂಲಗಳನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸು. ನಿನ್ನ ಹಾಗೂ ನಿನ್ನ ಪರಿವಾರದವರ ಮೇಲೆ ಸದಾ ನನ್ನ ಆಶೀರ್ವಾದಗಳು ಇವೆ.